ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ವಿಚಾರಗಳನ್ನು ಇಟ್ಕೊಂಡು ಸೈಬರ್ ಕದೀಮರು ನಿಮ್ಮ ಅಕೌಂಟ್ಗಳಿಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವುದೇ ವಿಚಾರ ಟ್ರೆಂಡಿಂಗ್ನಲ್ಲಿದ್ದರೂ ಕೂಡ ಆ ಒಂದು ವಿಚಾರದ ಬಗ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡಿ, ನಿಮಗೆ ಲಿಂಕ್ಗಳನ್ನು ಕಳಿಸಿ ನಿಮ್ಮ ಅಕೌಂಟ್ನಲ್ಲಿದ್ದಂತಹ ಹಣವನ್ನು ವಂಚನೆ ಮಾಡುವಂಥ ಕೆಲಸವನ್ನು ಸೈಬರ್ ಕದೀಮರು ಮಾಡ್ತಿದ್ದಾರೆ. ಈಗ ಬೆಂಗಳೂರಿನಲ್ಲಿ SIR ವಿಚಾರವನ್ನು ಮುಂದಿಟ್ಕೊಂಡು ಈಗ ಸೈಬರ್ ಕದೀಮರು ಕನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಜೀವನ್ ಭೀಮಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂಥದ್ದು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೋಡ್ಬೋದು. ಆಗಲೇ ಹೇಳ್ತಿರೋ ಹಾಗೆ ಸೈಬರ್ ಕದೀಮರು ಒಂದಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಕರೆ ಮಾಡೋದಕ್ಕೆ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಕಾಲ್ ಮಾಡೋದಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು, ಟ್ರೆಂಡಿಂಗ್ ವಿಚಾರಗಳನ್ನು ಮುಂದಿಟ್ಕೊಂಡು ನಿಮಗೆ ವಂಚನೆ ಮಾಡೋದನ್ನು ಮಾಡ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ನಾವು ಮಾಧ್ಯಮಗಳಾಗಿರ್ಬೋದು ನಿಮಗೆ ಎಚ್ಚರ ವಹಿಸ್ತಾನೆ ಇರ್ತೀವಿ. ಆದರೂ ಕೂಡ ಒಂದೊಂದು ಹೊಸದಾಗಿ ವಿಚಾರವನ್ನು ಹುಡುಕುವಂಥ ಕೆಲಸವನ್ನು ಸೈಬರ್ ಕದೀಮರು ಮಾಡ್ತಾರೆ. ಈಗ SIR ಫಾರ್ಮ್ ವಿಚಾರವನ್ನು ಮುಂದಿಟ್ಕೊಂಡು ಸೈಬರ್ ಕದೀಮರು ನಿಮ್ಮ ಅಕೌಂಟ್ಗಳಿಗೆ ಗಾಳ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಇಂತಹ ವಿಚಾರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ SIR ಫಾರ್ಮ್ ವಿಚಾರವಾಗಿ ನಿಮ್ಗೆ ಗೊತ್ತೇ ಇದೆ. SIRನ ಯಾವ ರೀತಿಯಾಗಿ ಮತದಾರರು ತಮ್ಮ ಡೀಟೇಲ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಥವಾ ಡೀಟೇಲ್ಸ್ಗಳನ್ನು ಕೊಡಬೇಕು ಗೌರ್ಮೆಂಟ್ಗೆ ಅಂತೇಳಿ ನಿಮಗೆಲ್ಲ ಗೊತ್ತೇ ಇದೆ. SIRನ ಸರ್ವೆ ಮಾಡ್ತಿರುವಂಥ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ನಿಮ್ಮ ಊರುಗಳಿಗೆ, ನಿಮ್ಮ ಏರಿಯಾಗಳಿಗೆ ಬಂದು ಅಲ್ಲಿ ಸಂಬಂಧಪಟ್ಟವರಂತ ಮಾತಾಡಿಸಿ ನಿಮ್ಮ ಮನೆಗೆ ಬಂದು ನಿಮ್ಮ ದಾಖಲೆಗಳನ್ನು ಪಡೆದುಕೊಂಡು ಹೋಗ್ತಾರೆ. ಜೊತೆಗೆ ಫಾರ್ಮನ್ನು ನಿಮ್ಮ ಮನೆಗೆ ಬಂದು ನೇರವಾಗಿ ಕೊಡ್ತಿದ್ದಾರೆ. ಆ ಒಂದು ಫಾರ್ಮನ್ನು ಅವರೇ ನೀವು ಸಂಬಂಧಪಟ್ಟಂಥ ಕಚೇರಿಗೆ ಹೋಗಿ ಆ ಫಾರ್ಮನ್ನು ಫಿಲ್ಅಪ್ ಮಾಡಿದಂಥ ಫಾರ್ಮನ್ನು ಕೊಡಬೇಕು. ಕೊಟ್ಟಂಥ ಫಾರ್ಮು ರಿಜೆಕ್ಟ್ ಆಗಿದೆ ಅಂತೇಳಿ ನಿಮಗೆ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ನಿಮಗೆ SIR ಅಧಿಕಾರಿಗಳಂತೇಳಿ ನಿಮಗೆ ಕಾಲ್ ಮಾಡಿ ವಂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂಥ ಓರ್ವ ವ್ಯಕ್ತಿಗೆ, ಪಾರ್ಥಸಾರಥಿ ಎಂಬ ವ್ಯಕ್ತಿಗೆ ಓರ್ವ ವ್ಯಕ್ತಿ ವಾಟ್ಸಪ್ ಕಾಲ್ ಮೂಲಕ ಕರೆ ಮಾಡಿರ್ತಾರೆ. ನಾನು SIR ಫಾರ್ಮನ್ನು ನೋಡ್ಕೊಳ್ತಿರುವಂಥ ಓರ್ವ ಸರ್ಕಾರಿ ಅಧಿಕಾರಿ, ನೀವು ಈಗಾಗಲೇ SIR ಫಾರ್ಮನ್ನು ತುಂಬಿ ಕೊಟ್ಟಿದ್ದೀರಾ, ಆದರೆ ಅದು ರಿಜೆಕ್ಟ್ ಆಗಿದೆ. ಹೀಗಾಗಿ ಮತ್ತೊಂದು ಸತಿ ನೀವು ಫಾರ್ಮನ್ನು ತುಂಬಬೇಕಾಗಿದೆ. ಈ ಬಾರಿ ನೀವು ಆನ್ಲೈನ್ ಮೂಲಕ SIR ಫಾರ್ಮನ್ನು ತುಂಬಿ ಅಂತೇಳಿ ಖಾಸಗಿ ವ್ಯಕ್ತಿ ವಾಟ್ಸಪ್ ಕಾಲನ್ನು ಮಾಡಿ ಪಾರ್ಥಸಾರಥಿ ಎಂಬ ವ್ಯಕ್ತಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರಿ ಅಧಿಕಾರಿ ಅಂತ ಹೇಳಿದ ತಕ್ಷಣ ಅವರು ಕೂಡ ನಂಬಿರ್ತಾರೆ. ಅವರು ಹೇಳಿದ ಹಾಗೆ ಆರೋಪಿತ ಏನಿದ್ದಾನೆ ಅಂದರೆ ಸೈಬರ್ ಕದೀಮ ವಂಚಕ ಏನಿದ್ದಾನೆ, ಈತ ಕಳಿಸಿದ್ದಂಥ ಲಿಂಕನ್ನು, ಸರ್ಕಾರಿ ಅಧಿಕಾರಿ ಎಂಬ ಸೋಗಿನಲ್ಲಿ ಕಳಿಸಿದ್ದಂಥ ಲಿಂಕನ್ನು ಓಪನ್ ಮಾಡಿ ಅದರಲ್ಲಿ ಸೇಮ್ SIR ಫಾರ್ಮ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂಥ ಡೀಟೇಲ್ಸ್ಗಳನ್ನು ತುಂಬಿ ಅದನ್ನು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಪ್ಲೋಡ್ ಮಾಡಿ ಆದಮೇಲೆ ₹5 ನೀವು ಚಾರ್ಜನ್ನು ಕೊಡಬೇಕು ಅಂತೇಳಿ ಆ ವಂಚನೆ ಮಾಡುವಂಥ ವ್ಯಕ್ತಿ ಹೇಳ್ತಾನೆ, ಅಂದರೆ ಸೈಬರ್ ಕದೀಮ ಹೇಳ್ತಾನೆ. ಅಂದರೆ ಸರ್ಕಾರಿ ಅಧಿಕಾರಿಯ ಸೋಗಿನಲ್ಲಿ ನೀವು SIR ಫಾರ್ಮನ್ನು ಫಿಲ್ಅಪ್ ಮಾಡಿದ್ರಲ್ಲ, ಅಪ್ಲೋಡ್ ಮಾಡಿದ್ರಲ್ಲ, ಅದರ ಪ್ರೊಸೆಸ್ ಫೀಸ್ ಆಗಿ ₹5 ನೀವು ಪೇ ಮಾಡಬೇಕು ಅಂತೇಳಿ ಹೇಳಿರ್ತಾರೆ. ಕ್ರೆಡಿಟ್ ಕಾರ್ಡ್ ಮೂಲಕ ಅವರು ಆನ್ಲೈನ್ ಮೂಲಕ ಪೇ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅದು ರಿಜೆಕ್ಟೆಡ್ ಅಂತೇಳಿ, ಅಂದರೆ ಫೇಲ್ಡ್ ಅಂತೇಳಿ, ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತೇಳಿ ತೋರಿಸುತ್ತೆ. ಅದಾದಮೇಲೆ ಆ ವಿಚಾರವನ್ನು SIR ಅಧಿಕಾರಿ ಅಂತೇಳಿ ಯಾರು ಹೇಳ್ಕೊಂಡಿರ್ತಾರೆ ಆ ಆರೋಪಿತ ವ್ಯಕ್ತಿಗೆ ಅವರು ಕರೆ ಮಾಡಿ, ಪಾರ್ಥಸಾರಥಿ ಈ ರೀತಿಯಾಗಿ ನಾನು ₹5 ಪೇ ಮಾಡಿದೆ ಸರ್ ಕ್ರೆಡಿಟ್ ಕಾರ್ಡ್ ಮೂಲಕ, ಆದರೆ ಅದು ಆಗ್ತಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಾದಮೇಲೆ ಈ ಕಡೆ ಇದ್ದಂಥ ವ್ಯಕ್ತಿ ಅಂದರೆ ಆರೋಪಿತ ವ್ಯಕ್ತಿ ಏನು ಮಾಡ್ತಾನೆ, ಸರಿ ಅದಾಗಿಲ್ಲ ಅಂದರೆ ನಾನು ಒಂದು QR ಕೋಡ್ ಕಳಿಸ್ತೀನಿ ನಿಮಗೆ, ಅದರ ಮೂಲಕ ನೀವು ₹5 ಪೇಮೆಂಟ್ ಮಾಡ್ಬೋದು ಅಂತೇಳಿ QR ಕೋಡನ್ನು ಕೂಡ ಕಳಿಸುವಂಥ ಕೆಲಸವನ್ನು ಆರೋಪಿತ ಮಾಡ್ತಾನೆ. ಅದಾದಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಪಾರ್ಥಸಾರಥಿ ಅವರ ಅಕೌಂಟ್ನಲ್ಲಿದ್ದಂಥ ಹಣ ಸುಮಾರು ಹಂತವಾಗಿ ಸುಮಾರು 3.5 ಲಕ್ಷಕ್ಕೂ ಅಧಿಕ ಹಣ ಕಟ್ಟಾಗಿ ಹೋಗುತ್ತೆ. ಆಗ ಗೊತ್ತಾಗುತ್ತೆ ನಾನಿಲ್ಲಿ ಟ್ರ್ಯಾಪ್ ಆಗಿದ್ದೀನಿ, ನನ್ನನ್ನು ಮೋಸ ಮಾಡುವಂಥ ಉದ್ದೇಶದಿಂದ ಯಾರೋ ಕರೆ ಮಾಡಿ ನನಗೆ SIR ಫಾರ್ಮ್ ವಿಚಾರದಲ್ಲಿ ಸರ್ಕಾರಿ ಅಧಿಕಾರಿ ಅಂತೇಳಿ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಹೀಗಾಗಿ SIR ವಿಚಾರವಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ, ಅಥವಾ ನೀವು SIR ಫಾರ್ಮನ್ನು ಕೊಟ್ಟಂಥ ವಿಚಾರದಲ್ಲಿ ಅದು ರಿಜೆಕ್ಟ್ ಆಗಿದೆಯಾ ಅಥವಾ ಅಕ್ಸೆಪ್ಟ್ ಆಗಿದೆಯಾ, ಅದರಲ್ಲೇನಾದರೂ ನ್ಯೂನತೆಗಳಿದೆಯಾ ಅಥವಾ ಮತ್ತೆ ಏನಾದರೂ ನೀವು ಎಡಿಟ್ ಮಾಡಬೇಕಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನೀವು ಸಂಪರ್ಕ ಮಾಡಿ. ಸಂಬಂಧಪಟ್ಟಂಥ GBI ಅಧಿಕಾರಿಗಳು ನಿಮ್ಗೆ ಗೊತ್ತೇ ಇರ್ತಾರೆ. GBI ಕಚೇರಿಗೆ ಹೋಗಿ ಈ ರೀತಿಯಾಗಿ ಆಗಿತ್ತು ಅಥವಾ ನಮ್ಮ
ಪ್ರೊಸೆಸ್ ಏನಿದೆ ಅಂತ ಕೇಳಿ. ಅದರ ಬದಲಾಗಿ ಯಾರಾದರೂ ನಿಮಗೆ ಖಾಸಗಿ ವ್ಯಕ್ತಿಗಳು ತಾವು ಸರ್ಕಾರಿ ಅಧಿಕಾರಿಗಳು SIR ವಿಚಾರವಾಗಿ ನಾವು ಮಾತಾಡಬೇಕು ಅಂತೇಳಿ ಕರೆ ಮೂಲಕ ಆಗಿರ್ಬೋದು ಅಥವಾ ವಾಟ್ಸಪ್ ಕಾಲ್ ಆನ್ಲೈನ್ ಮೂಲಕ ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದರೆ ಅದಕ್ಕೂ ಮುನ್ನ ಹುಷಾರಾಗಿರಿ. ಅವರಿಗೆ ಡೀಟೇಲ್ಸ್ ಕೊಡೋದಕ್ಕೂ ಮುನ್ನ ಒಂದು ಸಾರಿ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಆಗಿರ್ಬೋದು ಮತ್ತು ಸ್ಥಳೀಯ ಕಚೇರಿಗೆ GBI ಕಚೇರಿ ಆಗಿರ್ಬೋದು ಸಂಬಂಧಪಟ್ಟಂಥ ಸರ್ಕಾರಿ ಕಚೇರಿಗೆ ಹೋಗಿ ಈ ರೀತಿ ಆಗ್ತಿದೆ, ನಮಗೆ ಯಾರೋ ಕಾಲ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ನೀವು ಮಾಹಿತಿಯನ್ನು ನೀಡಿದರೆ ಅದು ಎಷ್ಟು ಸರಿ ಅಥವಾ ಈ ರೀತಿಯಾಗಿ ಸೈಬರ್ ಕದೀಮರ ಒಂದು ಜಾಲನ ಏನು ಅನ್ನೋದನ್ನು ಅವರು ನಿಮಗೆ ವಿವರಿಸ್ತಾರೆ. ಅಪರಿಚಿತರು ಕರೆ ಮಾಡಿ ಅವರು ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಂತೇಳಿ ನಿಮ್ಮನ್ನು ಏನಾದರೂ ಕಾಂಟ್ಯಾಕ್ಟ್ ಮಾಡಿದರೆ SIR ವಿಚಾರದಲ್ಲೂ ಕೂಡ ಹುಷಾರಾಗಿರಿ ಅನ್ನೋದು ಕೂಡ ನಮ್ಮ ನ್ಯೂಸ್ 18ನ ಕಳಕಳಿ. ಹೀಗಾಗಿ ಒಂದು ವೇಳೆ ನೀವೇನಾದರೂ ಅವರ ಒಂದು ಮಾತನ್ನು ನಂಬಿ ಅವರ ಕಳಿಸಿದಂಥ ಲಿಂಕ್ಗಳನ್ನು ಓಪನ್ ಮಾಡಿ ಅವರು ಹೇಳಿದ ಹಾಗೆ ನೀವೇನಾದರೂ ಕೇಳಿದರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಕೋಟ್ಯಾಂತರ ರೂಪಾಯಿ ಹಣ ಆಗಿರ್ಬೋದು, ಲಕ್ಷಾಂತರ ರೂಪಾಯಿ ಹಣ ಆಗಿರ್ಬೋದು ಹಂತವಾಗಿ ನೀವು ಕಳೆದುಕೊಳ್ಳೋದು ಗ್ಯಾರಂಟಿ. ಹೀಗಾಗಿ ಎಚ್ಚರವಾಗಿರಿ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.